ಕನ್ನಡ ಮಾತಾಡೋ ಕನ್ನಡ ಹುಲಿಗಳಿಗೆ ಇವತ್ತು ಡ್ರಾಪ್ ಶಿಪ್ಪಿಂಗ್ ದಿನ 2, ಹಾಗೆಯೇ ಕಂಟಿನ್ಯೂಸ್ಲಿ ವಿಡಿಯೋ ಅಪ್ಲೋಡ್ ದಿನ 6. ಇವತ್ತಿಗೆ ನೋಡ್ಕೊಬರೋಣ. ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕಂದ್ರೆ ಮೊದಲು ಪ್ರಯತ್ನನ ಪಡಬೇಕು. ಪ್ರಯತ್ನನ ಪಡೆದಲೇ ಯಾವ ಸಾಧನೆ ಕೂಡ ಅಸಾಧ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಹುಲಿಗಳೇ. ಇವತ್ತು ನೀವು ನೋಡೋ ಥರನೇ ನಾನು ಇವತ್ತಿನವರೆಗೂ ಕೂಡ ಒಂದೇ ಒಂದು ಪ್ರಾಡಕ್ಟ್ನ ಲಿಸ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂತ ಅಂದರೆ ಆ ಪ್ರಾಡಕ್ಟ್ನ ಹೇಗೆ ಲಿಸ್ಟ್ ಮಾಡೋದು, ಯಾವ ಥರ ಏನು ಅಂತ ಏನೂ ಕೂಡ ಗೊತ್ತಿಲ್ಲ ನನಗೆ. ಆದ್ರೂ ಕೂಡ ಏನೋ ಒಂದು ಪ್ರಾಡಕ್ಟ್ನ ಲಿಸ್ಟ್ ಮಾಡಿ ನಿಮಗೆ ಸಪ್ಲೈನ ಮಾಡಿದ್ದೀನಿ. ಆದ್ರೂ ಕೂಡ ಯಾರೂ ಬೈ ಮಾಡಿಲ್ಲ ಅನಿಸುತ್ತೆ. ಯಾರ್ಯಾರು ಬೈ ಮಾಡಿದ್ದೀರಾ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಯಾರ್ಯಾರು ಬೈ ಮಾಡಿಲ್ಲ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಬೈ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ. ನಾನೊಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕಿತ್ತು. ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ, ನಮ್ಮ ಮನೇಲಿ ನನ್ನ ಹೇಗಿದ್ರು ಎಜುಕೇಷನ್ ಎಲ್ಲ ಮುಗಿದಿದೆಯಲ್ಲ, ಡಿಪ್ಲೊಮಾ ಮುಗಿದಿದೆಯಲ್ಲ, ಇಂಜಿನಿಯರಿಂಗ್ ಮಾಡುವ ಕೆಲಸಕ್ಕೆ ಹೋಗ್ಕೊಂತ ಇದ್ದಾರೆ. ಆದರೆ ನನಗೆ ಮಾತ್ರ ಎರಡೂ ಇಷ್ಟ ಇಲ್ಲ. ಏನಾದರೂ ನನ್ನದೇ ಒಂದು ಸ್ವಂತ ಬಿಸ್ನೆಸ್ನ ಮಾಡಬೇಕು ಅಂತ ಇದ್ದೀನಿ. ಅಥವಾ ವ್ಲಾಗಿಂಗ್ನಲ್ಲಿ ಈ ಥರ ವ್ಲಾಗಿಂಗ್ನಲ್ಲಿ ಮುಂದೆ ಬರಬೇಕು ಅಂತ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್, ಶೇರು, ಲೈಕು ಮಾಡಿ. ಅದಾದಮೇಲೆ ನಾನೊಂದು ಏನು ಐಟಮ್ಸ್ಗಳನ್ನ ಹಾಕ್ತೀನಿ, ನಿಮಗೆ ಇಷ್ಟ ಇದ್ದರೆ, ನಿಮಗೆ ಅದು ಅನುಕೂಲಕರ ಆಗಿದ್ದರೆ ಪ್ಲೀಸ್ ಪರ್ಚೇಸ್ ಮಾಡಿಕೊಡಿ. ಲಿಮಿಟೆಡ್ ಪ್ರೈಸಲ್ಲೇ ಹಾಕ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ, ಒಂದು ಒಳ್ಳೆ ಐಟಮ್ ಜೊತೆ ಬರ್ತೀನಿ. ನೆಕ್ಸ್ಟು ವಿಡಿಯೋದಲ್ಲಿ ಒಂದು ಒಳ್ಳೆ ಆರ್ಟ್ಸು ನಿಮಗೆ ಯಾವುದು ಐಟಮ್ಮು ಇಷ್ಟ ಅಂದರೆ, ವಸ್ತು ಇಷ್ಟ, ಆ ವಸ್ತು ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.